ಕರ್ನಾಟಕದಲ್ಲಿ 1,84,000 ದೇವಸ್ಥಾನಗಳಿದ್ದಾವೆ. 1,50,000 ದೇವಸ್ಥಾನದಲ್ಲಿ 1 ವರ್ಷಕ್ಕೆ ಪಡೆದಿದ್ದೇವೆ. 5 ವರ್ಷದ ಬಳಿಕ ದೇವಸ್ಥಾನ ಮಂಡಳಿಗೆ ವಾಪಸ್ ಕೊಡ್ತೇವೆ. ಅವ್ಯವಹಾರ ನಡೆದರೆ ಸುಪರ್ದಿಗೆ ಪಡೆಯುವುದಕ್ಕೆ ಅವಕಾಶ ಇದೆ. ದೇವಸ್ಥಾನ ಡಿಸಿ ಕೋರ್ಟ್ ಸುಪರ್ದಿಗೆ ತೆಗೆದುಕೊಳ್ಳಬಹುದು. ಅವ್ಯವಹಾರ ಸರಿ ಮಾಡಿ 5 ವರ್ಷದ ನಂತರ ವಾಪಸ್ ಕೊಡ್ತೀವಿ. ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1,85,000 ದೇವಸ್ಥಾನಗಳಿದೆ. ಅದರಲ್ಲಿ 1,50,000 ಖಾಸಗಿ ದೇವಸ್ಥಾನಗಳು. ಎಷ್ಟು? 1,50,000 ಇದೆ. ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ತಪ್ಪಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇರುತ್ತೆ, ಕೋರ್ಟ್ಗೆ ಅಧಿಕಾರ ಇರುತ್ತೆ, ನಮ್ಮ ಆಯುಕ್ತರು ಮುಜರಾಯಿ ಆಯುಕ್ತರಿಗೆ ಅಧಿಕಾರ ಇರುತ್ತೆ. ಅದನ್ನು 5 ವರ್ಷಗಳ ಕಾಲ ದೇವಸ್ಥಾನನ ಮುಜರಾಯಿ ಇಲಾಖೆ ವ್ಯಾಪ್ತಿ ತೊಗೊಂಡು ಮತ್ತೆ ವಾಪಸ್ ಕೊಡೋ ಸಂಪ್ರದಾಯ ಇರುತ್ತೆ. ಈಗ 1,50,000ದಲ್ಲಿ ಒಂದು ದೇವಸ್ಥಾನ ತೊಗೊಂಡಿದ್ದು. ಯಾಕೆ ತೊಗೊಂಡಿದ್ದು ಅಂತ ಆ ವಿಡಿಯೋಗಳೆಲ್ಲ ನೀವೇ ನೋಡಿದ್ದೀರಲ್ಲ, ದುರುಪಯೋಗ ಆಗಿದೆ ಅಂಥೇಳಿ ಆ ವಿಡಿಯೋಗಳಲ್ಲಿ ನೀವೇ ನೋಡಿದಿರಲ್ಲ. ಇಡೀ ರಾಜ್ಯದ ಎಲ್ಲ ಜನತೆಗೆಲ್ಲ ಗೊತ್ತಿತ್ತು ಅಲ್ವಾ. ಮತ್ತು ಇಷ್ಟೊತ್ತಿಗೆ 1 ವರ್ಷ ಆಯ್ತು ಇದೆಲ್ಲ ಆಗಿ. ಅವರು ಟ್ರಸ್ಟ್ನವ್ರು ಸರ್ ಮಾಡ್ಕೋಬೋದಿತ್ತು. ಯಾರು ಆ ರೀತಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ ಅದೆಲ್ಲ ಮಾಡಿದರೆ ಇದೆಲ್ಲ ಆಗ್ತಿರಲಿಲ್ಲ. ಮತ್ತೆ 5 ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ. ವರದಿಯಲ್ಲಿ ಏನಾದರೂ ಬಂದಿತ್ತು ಸರ್? ಅಂದರೆ ಇದೇ ರೀತಿಯಾದಂತಹ ಅಕ್ರಮಗಳಾಗಿತ್ತು ಅದೆಲ್ಲ ಈ ವಿಡಿಯೋ ಎಲ್ಲ ಇಡೀ ರಾಜ್ಯನೇ ನೋಡಿದ್ರಲ್ಲ, ನೀವೇ ತಾನೇ ಹಾಕಿದ್ದು ಎಲ್ಲ, ನಿಮ್ಮ ಟಿ ವಿಗಳೆಲ್ಲ ಅಲ್ವಾ ಬಂದಿದ್ದೆಲ್ಲನೂ. ಅಷ್ಟೇ. ಮತ್ತೆ ಅವ್ರಿಗೆ ವಾಪಸ್ ಕೊಡ್ತೀವಿ. 1,50,000 ದೇವಸ್ಥಾನ ಅಲ್ವಾ, ಅದರಲ್ಲಿ ಒಂದು ದೇವಸ್ಥಾನ. ಆಮೇಲೆ ಈಗ ಜಯನಗರದ್ದು ಗಣೇಶನ ದೇವಸ್ಥಾನ ಅದು ಟ್ರಸ್ಟೇ ಇದ್ದಿದ್ದು, ಅಲ್ಲಿ ಲೋಪದೋಷಗಳಾಯಿತು ಅಂತ ವಾಪಸ್ ತೊಗೊಂಡಿದ್ರು. ಆಮೇಲೆ ಇದೇನು ಹೊಸದೇನಲ್ಲ, ಬಿ ಜೆ ಪಿಯವ್ರ ಕಾಲದಲ್ಲಿ 10 ದೇವಸ್ಥಾನಗಳನ್ನು ಇದೇ ರೀತಿ ಎಲ್ಲೆಲ್ಲಿ ಅವ್ಯವಹಾರ ಆಯಿತು, ಜಗಳ ಇರುತ್ತಲ್ಲ, ತೊಗೊಂಡಿದ್ರು, ಮತ್ತು ವಾಪಸ್ಸು ಕೊಡ್ತೀವಿ. ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸಿದೆ. ಈಗ ಒಂದು ನಿಮಿಷ, 1,50,000 ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಅಷ್ಟೇ ತೊಗೊಂಡಿರೋದು. ಎಷ್ಟು? 1.5 ಲಕ್ಷದಲ್ಲಿ. ಆಮೇಲೆ ಹಿಂದೂ ಸಂಘಟನೆಗಳು ಇರ್ಬೋದು, ಇನ್ನೊಬ್ರು ಇರ್ಬೋದು. ಈ ರೀತಿ ಅಲ್ಲಿ ಆ ವಿಡಿಯೋಗಳೆಲ್ಲ ನೀವೇ ನೋಡಿದ್ರಲ್ಲಪ್ಪ, ಅದನ್ನು ಅವ್ರು ಒಪ್ಕೊಳ್ತಾರಾ ಹೇಳಿ? ಹಿಂದೂ ಸಂಘಟನೆಗಳು ಆ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥದ್ದು ವಿಡಿಯೋಗಳಿದೆ, 3-4 ವಿಡಿಯೋಗಳಿದೆ. ಅದನ್ನು ಅವ್ರು ಒಪ್ಕೊಳ್ತಾರಾ ಹೇಳ್ಬಿಡಿ. ಈ ಥರ ಮಾಡ್ಬೋದಾ ದೇವಸ್ಥಾನದಲ್ಲಿ ಹೇಳ್ಬಿಡಿ. ಅವ್ರು ಹೇಳ್ಬಿಟ್ರೆ ಇಲ್ಲ ಮಾಡಿದ್ದು ಸರಿ, ಆ ಥರ ಮಾಡಿದ್ದು ಅಂತ ಆಮೇಲೆ ಯೋಚನೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.